ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮನೋಜ್ ಸೆಲ್ಲಿಂದ ರಿಲೀಸ್ ಆಗ್ತಾನೆ. ಇನ್ಮೇಲೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಮನೋಜ್, ನೀವು ರಿಲೀಸ್ ಆಗ್ಬಿಟ್ರಲ್ಲ ಬನ್ನಿ ಅಂತ ರೋಹಿಣಿ ಅವನ ಹತ್ರ ಹೋಗ್ತಾಳೆ. ಹಾಗೇನೆ ಫೈನಾನ್ಷಿಯರ್ ಹತ್ರ ಬಂದು ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಂತಾಳೆ. ನೀವು ಕೇಳಿದ್ರಿ ಅಂತ ನಾನು ಮನೋಜ್ ಅವ್ರನ್ನ ರಿಲೀಸ್ ಮಾಡಿಸಿದ್ದೀನಿ. ನಾನು ಅನ್ಕೊಂಡಿದ್ರೆ ನಿಮ್ಮನ್ನ 2 ವರ್ಷ ಜೈಲಲ್ಲಿ ಇಡ್ಬೋದಿತ್ತು, ಆದ್ರೆ ನಿಮ್ಮ ವೈಫ್ ಅದನ್ನೆಲ್ಲ ತಪ್ಪಿಸ್ಬಿಟ್ರು. ಆದಷ್ಟು ಬೇಗ ನಾನು ಕೊಡ್ಬೇಕಾಗಿರೋ ದುಡ್ಡನ್ನ ಏರ್ಪಾಡು ಮಾಡಿ ಅಂತ ಹೇಳೋಗ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಇದಕ್ಕೆ ಸೈನ್ ಮಾಡೋಗಿ ಅಂತ ಹೇಳ್ತಾನೆ. ಮನೋಜ್ ಸೈನ್ ಮಾಡ್ತಾನೆ. ಇಲ್ಲಿ ನೋಡಪ್ಪ, ಇನ್ಮೇಲೆ ಈ ತರ ಫೋರ್ಜರಿ ಎಲ್ಲ ಮಾಡಕ್ ಹೋಗ್ಬೇಡ, ಇದೇ ನಿನ್ಗೆ ಕೊನೆ ವಾರ್ನಿಂಗು. ನಿನ್ಗೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗು ಅಂತ ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ತಾರೆ. ಮೀನಾ ಸೂರ್ಯ ಒಳಗಡೆ ಬರ್ತಾರೆ. ರೀ, ಇದ್ರ ಅವಶ್ಯಕತೆ ಇಲ್ವಾ ಅಂತ ಕೇಳ್ತಾಳೆ. ಹಾಗೆಲ್ಲ ಅನ್ಕೋಬೇಡ ಮೀನಾ, ಆ ಫೈನಾನ್ಷಿಯರ್ ಯಾವಾಗ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ, ಹಾಗೆ ಇಟ್ಕೊಂಡಿರೋಣ ಹಾಗಂತ ಹೇಳಿ ಮನೋಜ್ ರೋಹಿಣಿ ಕಡೆ ತಿರುಗಿ ನೋಡ್ತಾರೆ. ಮನೋಜ್ ರೋಹಿಣಿ ಒಟ್ಟಿಗೆ ಸ್ಟೇಷನ್ ಇಂದ ಹೊರಗೆ ಬರ್ತಾರೆ. ರೋಹಿಣಿ ತುಂಬಾ ಥ್ಯಾಂಕ್ಸ್ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ. ಏನ್ಕೆ ಮನೋಜ್ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತಾಳೆ ರೋಹಿಣಿ. ನೀವು ಜೈಲಿಗೆ ಹೋಗಿದ್ದೀರಾ ಅಂತ ಗೊತ್ತಾದ್ಮೇಲೆ ನಾನು ಹೇಗೆ ಏನು ಮಾಡಿದೆ ಸುಮ್ಮನೆ ಇರೋಕ್ಕಾಗುತ್ತೆ ಹಾಗಂತ ರೋಹಿಣಿ ಹೇಳ್ತಿರುವಾಗ ಆ ಫೈನಾನ್ಷಿಯರ್ ತುಂಬಾನೇ ಸ್ಟ್ರಿಕ್ಟು. ನಾನು ಟೈಮ್ ಕೇಳಿದ್ರು ಕೂಡ ತುಂಬಾನೇ ಪ್ರೆಷರ್ ಕೊಟ್ಬಿಟ್ಟ. ಹೇಗೆ ಅವನಿಂದ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋವಾಗ ಮಾಡಿದೆ ಅಂತ ಕೇಳ್ತಾನೆ. ನಿಮ್ಗೋಸ್ಕರ ನಾನು ಎಷ್ಟು ಬೇಡ್ಕೋಬೇಕೋ ಅಷ್ಟನ್ನು ಬೇಡ್ಕೊಂಡೆ ಅವ್ರ ಹತ್ರ. ಕೊನೆ ಗಳಿಗೆನಲ್ಲಿ 10 ಲಕ್ಷ ದುಡ್ಡು ಕೇಳಿದ್ರು. ಅವಳಾಗಂತಿರುವಾಗ 10 ಲಕ್ಷನ ಅಂತ ಮನೋಜ ಕೇಳ್ತಾನೆ. ನನ್ನಿಂದ 5 ಲಕ್ಷ ರೆಡಿ ಮಾಡೋಕಾಯ್ತು ಅಷ್ಟೇ. ಅದನ್ನ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡೆ, ಬೇರೆ ದಾರಿ ಇಲ್ಲ ಅಂತ ಒಪ್ಕೊಂಡ್ರು ಅಷ್ಟೇ. ಅವಳು ಹಾಗಂತಿರುವಾಗ ಮೀನಾ, ರೀ ಇದೆಲ್ಲ ನಿಜನಾ, ನಿಜ ಹೇಳ್ತಿದ್ದಾಳ ಇವಳು ಅಂತ ಕೇಳ್ತಾಳೆ. ಅದು ಕೇಳಿ ಮೀನಾ, ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು ಎಲ್ಲಾನು ಮಿಕ್ಸ್ ಮಾಡಿ ಹೇಳ್ತಿದ್ದಾಳೆ ಅಂತಾನೆ ಸೂರ್ಯ. ಅನ್ಕೊಂಡೆ ರೋಹಿಣಿ, ದುಡ್ಡಿಲ್ಲ ಅಂದ್ರೆ ಆ ವ್ಯಕ್ತಿ ಖಂಡಿತ ಕೇಸ್ನ ವಾಪಸ್ ತಗೊಂಡಿರಲ್ಲ ಅಂತ ಹಾಗೆ ಮಾಡಿದಾನೆ. ದುಡ್ಡಿದ್ರೇನೆ ಅವನು ಮುಂದೆ ಬರೋದು. ಸರಿ, ನೀನ್ ಹೇಗೆ 5 ಲಕ್ಷ ರೆಡಿ ಮಾಡಿದೆ ಅಂತ ಕೇಳ್ತಾನೆ ಮನೋಜ. ಎಲ್ಲಾರ ಮನೆ ಬಾಗ್ಲೂ ತರ್ತೆ, ಕೊನೆಗೆ ಸಾಲ ತಗೊಂಡ್ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ನನ್ನಿಂದ ಇಷ್ಟೊಂದು ಸಾಲ ಮಾಡ್ದ್ಯಾ ಅಂತ ಕೇಳ್ತಾನೆ ಮನೋಜ. ಸಾರಿ ರೋಹಿಣಿ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ, ನೋಡ್ದ್ಯಾ ಮೀನಾ, ಇವನಿಂದಾಗಿ 48 ಲಕ್ಷ ಸಾಲ ತೀರಿಸ್ತಿದೀವಿ ನಾವು, ಅದು ಇವನಿಗೆ ದೊಡ್ಡ ಅನ್ನಿಸ್ಲಿಲ್ವಲ್ಲ ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ನಿಮ್ಮಣ್ಣ ಅವಳನ್ನ ನಂಬಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂತಾಳೆ. ಈ ಕಡೆ ರೋಹಿಣಿ, ಮನೋಜ್ ನಿಮ್ಗಿಂತ ಈ ದುಡ್ಡು ದೊಡ್ಡದು ಅನ್ನಿಸ್ಲಿಲ್ಲ, ದುಡ್ಡಿಗಿಂತ ಈಗ ನೀವೇ ಮುಖ್ಯ ಮನೋಜ್ ಅಂತಾಳೆ. ನೀವು ಹೊರಗೆ ಬಂದ್ಬಿಟ್ರಲ್ಲ ಅಷ್ಟು ಸಾಕು ನನಗೆ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮನೋಜ್. ಅವಳಾಗಂತಿರೋವಾಗ ರೋಹಿಣಿ, ನಿನ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಮನೋಜ. ನಾನು ಜೈಲಿಗೆ ಹೋಗಿದ ತಕ್ಷಣ ನನ್ನ ಜೀವನನೇ ಹೋಯ್ತು ಅಂತ ಅನ್ಕೊಂಡ್ಬಿಟ್ಟೆ. ನಿನ್ನಿಂದ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನೀನ್ ಮಾಡಿರೋ ಹೆಲ್ಪ್ಗೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾನೆ. ಆಗ ಸೂರ್ಯ, ಲೈ ಇಲ್ಲೇ ಮೊಳೆ ಹೊಡ್ಕೊಂಡಿರ್ಬೇಡ್ವೋ ಹಾಗಂತ ಅನ್ಕೊಂಡು, ಲೈ ನೀನ್ ಬಾರೋ ಈ ಕಡೆಗೆ ಅಂತ ಹೇಳಿ ಸೂರ್ಯ ಅವನನ್ನ ಹೇಳ್ಬಿಡ್ತಾನೆ. ಏನ್ ಪಾರ್ಲರಮ್ಮ ಸೆಂಟಿಮೆಂಟ್ ನಲ್ಲಿ ಕೆಳಗೆ ಬೀಳಿಸ್ತಿದ್ಯಾ, ಲೇ ನೀನು ಪಾರ್ಲರ್ ಅಮ್ಮನ್ಗೆ 5 ಲಕ್ಷ ಸಾಲ ಕೊಡ್ಬೇಕು ಅಷ್ಟೇನೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಸಾಕು, ನಾನು ನನ್ನ ಹಸ್ಬೆಂಡ್ಗೋಸ್ಕರ ಮಾಡಿರೋದು, ಆ ದುಡ್ಡನ್ನ ಅವರು ಮತ್ತೆ ವಾಪಸ್ ಕೊಡ್ಬೇಕಾಗಿರೋ ಅಗತ್ಯ ಏನೂ ಇಲ್ಲ ಅಂತಾಳೆ ಪೌಡ್ರು. ಮತ್ತೆ ನಾನು ಅದನ್ನ ಕೇಳೋದು ಇಲ್ಲ ಅಂತಿರುವಾಗ ಮೀನಾ, ನಿನ್ಗೆ ದುಡ್ಡು ಮುಖ್ಯ ಅಲ್ಲ, ನೀನ್ ಅನ್ಕೊಂಡಿರೋ ಕಾರ್ಯ ನಡೆದ್ರೆ ಸಾಕು, ತುಂಬಾ ಚೆನ್ನಾಗೇ ನಾಟಕ ಮಾಡ್ತೀಯ ಕಣೆ ಅಂತಾಳೆ. ಆಗ ರೋಹಿಣಿ, ಮನೋಜ್ ನಮ್ಮನ್ನ ದೂರ ಮಾಡೋಕ್ಕೋಸ್ಕರನೇ ಕೆಲವು ಜನಗಳಿದ್ದಾರೆ, ನೀವೇ ಎಲ್ಲಾನು ಯೋಚನೆ ಮಾಡಿ ನೋಡಿ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು, ನನಗೋಸ್ಕರ ಯಾರು ಬಂದು ನಿಂತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮನೋಜ್. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಬಿಟ್ಕೊಡ್ತೀನಿ, ಆದ್ರೆ ನಿಮ್ಮನ್ನ ಮಾತ್ರ ಯಾರಿಗೋಸ್ಕರನೋ ನಾನು ಬಿಟ್ಕೊಡಕ್ಕಾಗಲ್ಲ. ನನ್ನ ಲೈಫಲ್ಲಿ ನೀವೊಂದು ಪಾರ್ಟ್ ಅಲ್ಲ ಮನೋಜ್, ನೀವೇ ನನ್ನ ಲೈಫು, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾನೇನು ಬರ್ತೀನಿ ಅಂತ ಹೇಳೋಗ್ತಾಳೆ ಪೌಡ್ರು. ಮನೋಜ್ ಮುಂದೆ ನಾಟಕ ಆಡ್ಕೊಂಡು ಮಾತಾಡಿ ಹೋಗ್ಬೇಕಾದ್ರೆ ನಗ್ತಾ ಹೋಗ್ತಾಳೆ. ಈ ಕಡೆ ಮನೋಜ ಅವಳು ಹೋಗೋದನ್ನೇ ನೋಡ್ತಾ ನಿಂತಿರ್ತಾನೆ. ಆಗ ಸೂರ್ಯ ಬಂದು, ಏನೋ ಮೈ ಮರ್ಕ್ ನಿಂತು ಸಿಕ್ಕಾಕೋಬೇಡ್ವೋ, ಡೈವರ್ಸ್ ಕೇಸು ಕೋರ್ಟ್ ನಲ್ಲಿದೆ, ಹೋಗ್ ಮೊದ್ಲು ಕಾರಲ್ಲಿ ಕುತ್ಕೋ ಅಂತ ಕಳಿಸ್ತಾನೆ. ಈ ಕಡೆ ಮೀನಾ, ಏನ್ರಿ ನಿಮ್ಮ ಅಣ್ಣೆಯನ್ನು ಹೊರಗಡೆ ಬಂದ್ರು ಒಳ್ಳೇದೇ ಅದು, ಆದ್ರೆ ಈಗ ಆ ವಿಶಾಲಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಡೋದೋ ಬೇಡವೋ ಅಂತ ಕೇಳ್ತಾಳೆ. ನಿನ್ಗೇನು ಅನ್ನಿಸ್ತಿದೆ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಅವಳಿಂದ ತುಂಬಾ ಜನ ಕಷ್ಟಪಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಮೀನಾ, ಈಗ ನೀನು ಕಂಪ್ಲೇಂಟ್ ಕೊಡ್ತೀಯ ಅನ್ನೋ ಭಯ ಅವಳಿಗೆ ಹಾಗೆ ಇದೆ. ನೀನ್ ಕಂಪ್ಲೇಂಟ್ ಕೊಟ್ರೆ ಅವಳು ಈಸಿಯಾಗಿ ಹೊರಗೆ ಬಂದ್ಬಿಡ್ತಾಳೆ. ನನ್ಗೆ ಅರ್ಥ ಆಗ್ಲಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ನೀನೀಗ ಕಂಪ್ಲೇಂಟ್ ಕೊಡೋದು ಬೇಡ ಮೀನಾ, ಆ ಅಮ್ಮನ್ ಭಯ ಪಡಿಸೋದು ನಿನ್ ಕೈಲೇ ಇದೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ರೀ, ಇದನ್ನೇ ಮುಂದೆ ಇಟ್ಕೊಂಡು ಆ ವಿಶಾಲಮ್ಮನಿಂದ ತೊಂದರೆ ಆಗದವ್ರಿಗೆಲ್ಲ ಒಳ್ಳೇದ್ ಮಾಡು ಅಂತ ಹೇಳ್ತಿದ್ದೀರಾ ಅಲ್ವಾ ಅಂತಾಳೆ. ಹೌದು ಮೀನಾ, ನೀರ್ ಎರ್ಚಿ ಆಟ ಆಡ್ಬೇಕು, ಅದೇ ಭಯದಲ್ಲಿ ನೀನ್ ಕೆಲಸ ಮುಗಿಸ್ಕೋ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅಪ್ಪ ಅನ್ಕೊಂಡ್ ಮನೆಗೆ ಬರ್ತಾನೆ ಸೂರ್ಯ. ಏ ಸೂರ್ಯ, ಬೇಲ್ ಸಿಕ್ತೇನೋ ಅಂತ ರವಿ ಓಡ್ ಬರ್ತಾನೆ. ಬೇಲೇನೋ ಅವನೇ ಬಂದ್ಬಿಟ್ಟ ನೋಡು ಅಂತಾನೆ ಸೂರ್ಯ. ಶಾಂತಿ ಎದ್ದು ಮನೋಜ್ ಅನ್ಕೊಂಡು ಓಡ್ ಬರ್ತಿರ್ತಾಳೆ. ರಂಗನಾಥ್ ಅವ್ರನ್ನ ನೋಡಿ ಸುಮ್ನೆ ನಿಂತ್ಕೋತಾಳೆ. ಮನೋಜ್ ಒಳಗಡೆ ಬರ್ತಿದ್ದವನು ಬಾಗ್ಲಲ್ಲಿ ನಿಂತ್ಕೋತಾನೆ. ಅಪ್ಪ ಈಗೇಗೋ ಹೊರಗಡೆ ಬಂದ್ಬಿಟ್ಟಿದ್ದಾನೆ, ಮತ್ತೆ ಇಂಥ ಕ್ರಿಮಿನಲ್ ಕೆಲಸಗಳನ್ನ ಮಾಡಿ ಒಳಗೋಗ್ಬೇಡ ಅಂತ ಹೇಳಪ್ಪ ಹಾಗಂತ ಸೂರ್ಯ ಹೇಳ್ತಿರುವಾಗ ಶಾಂತಿ, ಅಲ್ಲೇ ಇರು ಮನೋಜ್ ಅಂತ ಹೇಳಿ ಒಳಗೋಗಿ ಆರತಿ ತಗೊಂಡ್ ಬರ್ತಿರ್ತಾಳೆ. ಆರ್ತಿನ ಏನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಇವನು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ ಬಂದಿದ್ದಾನೆ, ಇದ್ರಲ್ಲಿ ಆರ್ತಿ ಬೇರೆ ಕೆಡು ಅಂತ ಸೂರ್ಯ ಹೇಳ್ತಾನೆ. ರೀ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಾಳೆ. ಶಾಂತಿ ಆರ್ತಿ ಹಿಡ್ಕೊಂಡ್ ಬರ್ತಾಳೆ.
ರೀ ದೃಷ್ಟಿ ಹೋಗ್ಲಿ ಅಂತ ಅದಕ್ಕೆ ಅನ್ಕೊಂಡು ಆರತಿ ಮಾಡಕ್ ಹೋಗ್ತಾಳೆ. ಇವನಿಂದಾನೇ ನಮ್ಮ ಮನೆಗೆ ದೃಷ್ಟಿ ಬಿದ್ದಿರೋದು, ಇವನ್ ಕೈ ಕಾಲು ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಿದ್ರೆ ಸಾಕು ಅಂತಾನೆ ರವಿ. ಶಾಂತಿ ಹಂಗನ್ನು ದೃಷ್ಟಿ ತೆಗಿತಾಳೆ. ಮನೋಜ ಒಳಗ್ ಬರ್ತಾನೆ. ಮನೋಜ್ ಜೈಲ್ಗಂತೂ ಹೋಗಿದ್ ಬಂದಾಯ್ತು, ಇನ್ಮೇಲಾದ್ರೂ ಈ ತರ ಫೋರ್ಜರಿ ಮಾಡೋದನ್ನ ಬಿಡಿ ಹಾಗಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಶಾಂತಿ ಲೇ ಬಾರೋ ಅಂತ ಹೇಳಿ ನಿಮ್ಮ ಅಪ್ಪನ ಹತ್ರ ಕ್ಷಮೆ ಕೇಳೋ ಮನೋಜ ಅಂತಾಳೆ. ನನ್ನನ್ನ ಕ್ಷಮಿಸ್ಬಿಡಿಯಪ್ಪ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾನೆ ಮನೋಜ. ಸ್ಟೇಷನ್ ಇಂದ ಬಂದಿದ್ಯಾ, ಹೋಗಿ ತಲೆ ತೊಳ್ಕೊಂಡ್ ಬಾ ಅಂತ ಶಾಂತಿ ರೂಮು ಕಳಿಸ್ತಿರೋವಾಗ ಆಗ ರಂಗನಾಥ್ ಅವರು ಇವನ್ ಮಾಡಿರೋ ಕೆಲ್ಸಕ್ಕೆ ಮನೇಲಿರೋ ಎಲ್ಲಾರು ಇವನಿಂದಾನೇ ತಲೆ ತೊಳ್ಕೊಬೇಕು ಅಂತಾರೆ. ಇನ್ನಿಬ್ರು ಮಕ್ಳಿಗೆ ನನ್ ಗುಣನೇ ಇದೆ, ಆದ್ರೆ ಇವನಿಗೆ ಮಾತ್ರ ನನ್ ಗುಣ ಸ್ವಲ್ಪನೂ ಇಲ್ಲ, ಎಲ್ಲ ನಿನ್ ಗುಣನೇ. ರಂಗನಾಥ್ ಅವರು ಹಾಗಂತಿರುವಾಗ ಅಪ್ಪ ಇವನ್ ಮಾತಾಡಿನೇನಪ್ಪ ಈ ರೀತಿ ಆಗಿರೋದು, ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದು ಇವನು, ಅಲ್ದು ಸಾಕಾಗಿದ್ದು ನಮ್ಗೆ ಅಂತಾನೆ. ಆಗ ಮನೋಜ ಏನೀಗ ನೀನೇನ್ ನನ್ನ ಹೊರಗೆ ಕರ್ಕೊಂಡ್ ಬಂದಿಯಾ ಅಂತ ಕೇಳ್ತಾನೆ. ಏನ್ ಈಗ ಕೇಳ್ತಿದ್ದೀರಾ, ಬೆಳಿಗ್ಗಿಂದ ಸಂಜೆವರೆಗೂ ಅಲ್ಲಿ ಇಲ್ಲಿ ಅಲ್ದಾಡಿದ್ದು ನಾವ್ ತಾನೇ ಅಂತಾಳೆ ಮೀನಾ. ಹೋರಾಡಿ ನೀವೇನ್ ಮಾಡಿದ್ರಿ, ನನ್ನನ್ನ ಬಿಡ್ಸಕಾಯ್ತಾ ಅಂತಾನೆ. ಈ ಕೇಸಿಂದ ನನ್ನನ್ನು ಹೊರಗಡೆ ತಂದಿದ್ದು ರೋಹಿಣಿ ತಾನೇ ಅಂತಾನೆ. ಹಾಗಂದಿದ ತಕ್ಷಣ ಶಾಂತಿ ಮನೋಜ್ನ ದುರ್ಗುಟ್ಕೊಂಡ್ ನೋಡ್ತಾಳೆ. ರೋಹಿಣಿನ ಅಂತ ರವಿ ಹೇಳ್ತಾನೆ. ರೋಹಿಣಿ ಇದ್ರಲ್ಲಿ ಏನ್ ಮಾಡಿದ್ಲು, ಅವಳಿಗೆ ಈ ಪ್ರೇಮ್ನಲ್ಲಿ ಬಂದ್ಬಿಟ್ಲು ಅಂತ ಶ್ರುತಿ ಕೇಳ್ತಾಳೆ. ಆಗ ಶಾಂತಿ ಲೇ ಅವತ್ತೇ ಅಕ್ರೆ ಇರೋ ತರ ನಾಟಕ ಮಾಡಿ ಹೋದ್ಲಲ್ಲೋ, ಅವಳಾಗಂತಿರೋವಾಗ ಅವಳು ನಾಟಕ ಮಾಡಿದ್ದಲ್ಲಮ್ಮ, ಅವಳಿಂದಾನೇ ನಾನು ಇವತ್ತು ಹೊರಗಡೆ ಬಂದಿರೋದು ಅಂತಾನೆ ಮನೋಜ. ಏನೋ ಹೇಳ್ತಿದ್ದ ನೀನು, ಅಪ್ಪ ಕೊಟ್ಟಿರೋ ಲೆಟ್ರಿಂದ ತಾನೆ ಇವನು ಹೊರಗಡೆ ಬಂದಿರೋದು ಅಂತ ರವಿ ಕೇಳ್ತಾನೆ. ಆಗ ಮನೋಜ ಲೇ ಅವನೇನು ಮಾಡ್ಲಿಲ್ವೋ, ರೋಹಿಣಿ ನನ್ನನ್ನ ಕಷ್ಟಪಟ್ಟು ಹೊರಗಡೆ ತಂದಿದ್ದು ಅಂತಾನೆ ಮನೋಜ. ಅಂತದೇನ್ ಮಾಡಿದ್ರು ಅಂತ ಶ್ರುತಿ ಕೇಳ್ತಾಳೆ. ರೋಹಿಣಿ ಫಿನಾನ್ಷಿಯರ್ನ ನೋಡಿ ಅವ್ರ ಹತ್ರ ಬೇಡ್ಕೊಂಡು ಕೊನೆಗೆ 5 ಲಕ್ಷ ದುಡ್ಡು ಕೊಟ್ಟು ಕೇಸ್ನ ವಾಪಸ್ ತಗೊಳ್ಳೋವಾಗ ಮಾಡಿದಾಳೆ ಅಂತಾನೆ. ರೋಹಿಣಿ ಇಲ್ಲ ಅಂದಿದ್ರೆ ನಾನ್ ಜೈಲಲ್ಲೇ ಇರ್ಬೇಕಾಗಿತ್ತು ಅಮ್ಮ, ಅವಳು ಸಾಲ ಮಾಡಿ ದುಡ್ಡು ಕೊಟ್ಟು ಕಷ್ಟಪಟ್ಟು ನನ್ನನ್ನು ಹೊರಗಡೆ ತಗೊಂಡ್ ಬಂದಿದ್ದಾಳೆ, ಅವಳಿಗೆ ನನ್ ಮೇಲೆ ಅಕ್ರೆ ಇದೆ ಹಾಗಂತ ಮನೋಜ ಹೇಳ್ತಿರುವಾಗ ಸೂರ್ಯ ಲೇ ತುಂಬಾನೇ ಹೊಗಳ್ಬೇಡ್ವೋ, ಪಾಲರಮ್ಮ ನಿನ್ ಜೀವನದಲ್ಲಿ ಬರ್ಲಿಲ್ಲ ಅಂದಿದ್ರೆ ನೀನ್ ಸಾಲ್ಗಾರನಾಗೂ ಇರ್ತಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ಗೂ ಹೋಗ್ತಿರ್ಲಿಲ್ಲ ಅಂತಾನೆ ಸೂರ್ಯ. ಲೇ ಈಗ ಈ ಸಮಸ್ಯೆಯಿಂದ ಕಾಪಾಡಿದ್ದೆ ಅವಳು ಅಂತ ಮನೋಜ ಹೇಳ್ತಾನೆ. ಅದೇಗೆ ಅಂತ ಶ್ರುತಿ ಕೇಳ್ತಾಳೆ. ಯಾರು ಹೇಳಿದ್ರು ಕೇಳದೆ ಇರೋ ಫಿನಾನ್ಷಿಯರ್ ರೋಹಿಣಿ ಹೇಳಿದ್ರೆ ಮಾತ್ರ ಹೇಗೆ ಕೇಳಿದ್ರು, ಅದೇಗೆ ಕೇಸ್ನ ವಾಪಸ್ ತಗೊಂಡ್ರು ಅಂತಾಳೆ. ಅದೇ ಡೌಟ್ ಶ್ರುತಿ ನಮಗೂ ಬಂದಿರೋದು, ನಮ್ಮ ಹತ್ರ ದುಡ್ಡು ತಗೊಂಡು ಇವ್ರ ಮೇಲೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ. ರೋಹಿಣಿ ಕರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬರೋದಂತೆ, ಅದೇ ಟೈಮ್ಗೆ ಆ ಫಿನಾನ್ಷಿಯರ್ ಬಂದು ರೋಹಿಣಿ ಹೇಳಿದ್ಲು ಅಂತ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರು. ಮೀನಾ ಹಾಗಂತಿರೋವಾಗ ಎಲ್ಲ ಹೇಳ್ಕೊಟ್ಟಿರೋ ಥರನೇ ನಡೀತಿರೋದು, ಎಲ್ಲ ಸ್ಕೆಚ್ ಮಾಡಿನೇ ಮಾಡ್ತಿರೋದು ಅಂತಾನೆ ಸೂರ್ಯ. ಆಗ ರವಿ ಏನೋ ಹೇಳ್ತಿದ್ಯಾ, ಹಾಗಾದ್ರೆ ಇದರಲ್ಲಿ ರೋಹಿಣಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಿದ್ಯಾ ಅಂತಾನೆ. ಡೌಟೇ ಇಲ್ವೋ, ಇವನಿಂದ ಒಳ್ಳೆ ಹೆಸರು ತಗೊಳಕ್ಕೆ ಕಂಪ್ಲೇಂಟ್ ಕೊಡೋ ನಾಟಕ ಮಾಡಿದ್ದಾರೆ, ಹಾಗೇನೆ ಜೈಲಿಂದ ವಾಪಸ್ ಬಿಡಿಸೋ ನಾಟಕನೂ ಮಾಡಿದ್ದಾರೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಲೇ ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡ, ರೋಹಿಣಿ ನನಗೋಸ್ಕರನೇ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಅಂತಾನೆ ಮನೋಜ. ನೀನು ಈ ಮನೇಲಿ ಶೇರ್ ಬರುತ್ತೆ ಅಂತ ಇದನ್ನೆಲ್ಲ ಮಾಡ್ತಿರೋದು, ರೋಹಿಣಿ ಡಿವೋರ್ಸ್ ಅಪ್ಲೈ ಮಾಡಿದ್ಮೇಲೆನೂ ನನಗೋಸ್ಕರ ಇದನ್ನೆಲ್ಲ ಮಾಡಿದಾಳೆ ಹಾಗಂತ ಮನೋಜ ಹೇಳ್ತಿರುವಾಗ ಓ ಮನೆ ಆಸೆಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ನಾ, ಲೇ ನಾನು ಅನ್ಕೊಂಡಿದ್ರೆ ನೀನ್ ಇನ್ನೂ ಜೈಲಲ್ಲಿ ಕೊಳಿಬೇಕಿತ್ತು ಕಣೋ ಹಾಗಂತ ಸೂರ್ಯ ಹೇಳ್ತಿರುವಾಗ ಲೇ ಲೂತ್ ತರ ಮಾತಾಡ್ಬೇಡುವ, ಸೂರ್ಯನ ಹೊತ್ಕೇನು ನೀನು ಜೈಲಿಂದ ಬಿಡ್ಸೋಕೆ ಎಷ್ಟು ಹೋರಾಡಿದ್ದಾರೆ ಗೊತ್ತಾ ಅಂತಾನೆ ರವಿ. ಆಗ ಸೂರ್ಯ ಲೇ ನಮ್ಮನ್ನ ಬಿಡೋ, ಇದ್ರಿಂದ ಯಾರಿದ್ದಾರೆ ಅಂತ ಗೊತ್ತಾ ನಿನ್ಗೆ, ಇದ್ರಿಂದ ಇರೋದು ಆ ವಿಶಾಲಮ್ಮ. ಮೀನಾ ಸಂಘದಲ್ಲಿರೋರು ಎಲ್ಲರ ಹತ್ರನು ವಿಶಾಲಮ್ಮನ ವಿರುದ್ಧ ಕಂಪ್ಲೇಂಟ್ ಬರ್ಸ್ಕೊಂಡು ಆ ಯಮ್ಮನ ಎದುರಿಸಿದಕ್ಕೆ ನೀನು ಹೊರಗಡೆ ಬಂದಿರೋದು, ಇದನ್ನೆಲ್ಲ ಮಾಡೋ ಅವಶ್ಯಕತೆ ನಮ್ಗೇನೋ ಇದೆ ಅಂತ ಸೂರ್ಯ ಕೇಳ್ತಾನೆ. ಹಾಗಂತ ಸೂರ್ಯ ಕೇಳ್ತಿರೋವಾಗ ಲೇ ಸುಮ್ನೆ ಮಾತಾಡ್ತಾನೆ ಇದ್ದೀರಲ್ಲ, ನಿಮ್ ಕೈಲಿ ಏನಾದ್ರು ಮಾಡೋಕ್ಕಾಯ್ತಾ, ರೋಹಿಣಿ ಮಾತ್ರನೇ ನನಗೋಸ್ಕರ ಫೈನಾನ್ಷಿಯರ್ ಹತ್ರ ಹೋಗಿ ನಿಂತಿದ್ದು 5 ಲಕ್ಷ ದುಡ್ಡು ಕೊಟ್ಟಿದ್ದು ಈಗ ನಂದು ಅರ್ಥ ಆಗ್ತಿದೆ ಯಾರು ಹೇಗೆ ಅಂತ. ರೋಹಿಣಿ ಇಲ್ಲ ಅಂದ್ರೆ ಅಂತ ಮನೋಜ ಹೇಳ್ತಿರೋವಾಗ ಶಾಂತಿ ಮನೋಜನ್ ಬಾಯಿ ಮೇಲೆ ಹೊಡಿತಾಳೆ. ಅವಳು ಅಂತ ಮನೋಜನ್ ಬಾಯಿ ಮೇಲೆ ಹೊಡೆದಿದ ತಕ್ಷಣ ಮನೋಜ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಏನೋ ಅವಳ ಹೆಸರು ನಿನ್ ಬಾಯಿಲಿ ಹೇಗ್ ಬರ್ತಿದೆ, ಲೇ ಮನೋಜ ರೋಷ ಅನ್ನೋದೇ ಇಲ್ವೇನೋ ನಿನ್ಗೆ, ಅವಳಿಲ್ಲ ಅಂದ್ರೆ ಏನೋ ಆಗ್ಬಿಡುತ್ತೆ ಹಾಗಂತ ಶಾಂತಿ ಬೈತಿರೋವಾಗ ಆಗಲ್ಲ ಅಮ್ಮ, ಆ ಫೈನಾನ್ಷಿಯರ್ಗೆ ದುಡ್ಡು ಕೊಟ್ಟು ಅಂತ ಮನೋಜ ಹೇಳ್ತಿರೋವಾಗ ಇರ್ಬಹುದು, ಅವಳ ಬುದ್ಧಿ ಎಂತ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ವಾ, ನಿನ್ನ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ಅವಳು ಈ ತರ ಎಲ್ಲ ಮಾಡಿರೋದು, ಅವಳ ದಯನಲ್ಲಿ ನೀನ್ ಇರೋದೇನೋ ಬೇಡ, ಮೊದ್ಲು ಅವಳು 5 ಲಕ್ಷನ ಅವಳ ಮುಖದ ಮೇಲೆ ಬಿಸಾಕು, ಅದನ್ನ ಬಿಟ್ಟು ಅವಳು ಒಳ್ಳೆಯವಳು ಅಂತ ಮತ್ತೆ ಈ ಮನೆಗೆ ಕರ್ಕೊಂಡು ಬರೋದು, ಅವಳ ಜೊತೆ ಮತ್ತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡೆ ಆಗ ನಾನು ಮನುಷ್ಯಳೇ ಆಗಿರಲ್ಲ, ಇದೆಲ್ಲ ನಿನ್ ಕನ್ಸಲ್ಲೂ ಕೂಡ ನಡೆಯಲ್ಲ, ಆ ತಲೆ ಕೆಟ್ಟವಳು ನೀನ್ ಎಂತ ಪ್ರೀತಿ ತೋರ್ಸಿದ್ರು ಸರಿನೇ, ಅವಳು ಮಾತ್ರ ಈ ಮನೆ ಖಾಲಿ ಇಡಬಾರ್ದು ಹಾಗಂತ ಶಾಂತಿ ಹೇಳ್ತಿರೋವಾಗ ಹಾಗೇಳು ಸಕ್ರೆ. ಅಪ್ಪ ನೋಡ್ದಿನಪ್ಪ ಟ್ವಿಸ್ಟ್ನ, ಪಾಲರಮ್ಮ ಕಾಪಾಡಿದ್ಲು ಅಂದಿದ ತಕ್ಷಣನೇ ನನ್ನ ಸೊಸೆ ಕಾಪಾಡಿದ್ಲ, ಹೌದಾ ಮನೆ ಕರ್ಕೊಂಡ್ ಬಾ ಅಂತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದ ಇವನು. ಆದ್ರೆ ಸಕ್ಕರೆ ಮೊಳೆ ಹೊಡೆದಂಗೆ ಅದೇ ಪಾಯಿಂಟ್ ನಲ್ಲಿ ಸರಿಯಾಗಿ ಹೋಗಿದ್ರು, ಇದು ಸಕ್ಕರೆ ಪಾಯಿಂಟು ಅಂದ್ರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಹೌದು ಸೂರ್ಯ ಅವರೇ, ನಾನು ಕೂಡ ಅತ್ತೆಯಲ್ಲಿ ರೋಹಿಣಿ ಪರವಾಗಿ ಸಪೋರ್ಟ್ ಮಾಡ್ತಾರೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಅತ್ತೆ ನೀವು ಫಸ್ಟ್ ಟೈಮ್ ನ್ಯಾಯವಾಗಿ ಮಾತಾಡಿದ್ದೀರಾ ಅಂತಾಳೆ. ಅಮ್ಮ ಶ್ರುತಿ ನಾನು ಯಾವಾಗಲೂ ನ್ಯಾಯವಾಗಿ ಮಾತಾಡೋದು, ಆ ಪಾರ್ಲರ್ನವಳ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು ಹಾಗಂತ ಶಾಂತಿ ಹೇಳ್ತಿರೋವಾಗ ಅಮ್ಮ ಅದು ಬಂದು ಅಂತ ಮನೋಜ ಹೇಳಕ್ ಹೋಗ್ತಾನೆ.
ನೀನೇನಾದರೂ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡಬೇಕು ಅಂದ್ಕೊಂಡ್ರೆ ನೋಡು, ಆಮೇಲೆ ಇದೆ ನಿನಗೆ. ನೀನು ನಿನ್ನ ಜೀವನದಲ್ಲಿ ತಪ್ಪಾದ ನಿರ್ಧಾರ ತಗೊಂಡಿದ್ದಕ್ಕೇನೆ ನಾನು ಎಲ್ರಿಂದನೂ ಮಾತು ಕೇಳಬೇಕಾಗಿ ಬಂತು. ಇನ್ಮೇಲೆ ನಾನು ಹೇಳ್ದಾಗ ಕೇಳಿದ್ರೆ ಸಾಕು. ಅವಳು ಸಹವಾಸ ಮಾಡೋ ಕೆಲಸ ನಿನ್ಗೇನು ಬೇಕಾಗಿಲ್ಲ. ಅವಳು ಕೊತ್ತಿರೋ ದುಡ್ಡನ್ನ ಅವಳು ಮೂತಿ ಮೇಲೆ ಬಿಸಾಕು. ಹಾಗಂತ ಶಾಂತಿ ಹೇಳ್ತಿರುವಾಗ ಅಮ್ಮ ಅದು ಅಂತ ಮನೋಜ್ ಹೇಳಕ್ ಬರ್ತಾನೆ. ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ, ನಾನು ಹೇಳಿದ್ದನ್ನ ಮಾತ್ರ ಮಾಡು, ಹೋಗೋ ಆ ಕಡೆಗೆ ಅಂತ ಮನೋಜನ್ನ ತಳ್ಳಿ ಹೋಗ್ತಾಳೆ ಶಾಂತಿ. ಆಗ ಸೂರ್ಯ, ರವಿ ಸಕ್ಕರೆ ಸರಿಯಾಗಿ ಇಟ್ರಲ್ಲ ಆಫ್ನ, ಸಕ್ಕರೆ ಇದರಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ, ಸುಮ್ನೆ ಹೊಗಳೋದಲ್ಲ ಅಂತಿರುವಾಗ ರಂಗನಾಥ್ ಅವರು, ಸೂರ್ಯ ನಮ್ ಸುತ್ತ ಏನೋ ತಪ್ಪು ನಡೀತಿದೆ ಅಂತ ನನ್ಗನ್ನಿಸ್ತಿದೆ, ಸುತ್ತಮುತ್ತ ಸ್ವಲ್ಪ ಗಮನ ಇಲ್ಲಿ ಅಂತ ಹೇಳ್ತಾರೆ. ನಾನು ಅದನ್ನೇ ಅನ್ಕೋತಿದ್ದೀನಪ್ಪ, ನಾನು ನೋಡ್ಕೋತೀನಪ್ಪ, ಸರಿಯಾಗಿ ನೋಡ್ಕೊ. ಇನ್ನು ಇವನು ಏನೇನ್ ಎಡವಟ್ ಮಾಡ್ತಾನೋ ಏನೋ ಅನ್ಕೊಂಡು ಹೋಗ್ತಾರೆ. ಮನೋಜ್, ರೋಹಿಣಿ ನಿನ್ನನ್ನು ಫಸ್ಟ್ ಇಂದನೂ ಏಮಾರ್ಸ್ಕೊಂಡು ಬಂದಿದ್ದಾರೆ, ಈಗಲೂ ಕೂಡ ಏಮಾರ್ಬೇಡ್ವೋ, ಅಮ್ಮ ಹೇಳಿದ್ದನ್ನ ಕೇಳು ಅಂತಾನೆ ರವಿ. ಮತ್ತೆ ಪಾರ್ಲರಮ್ಮ ತೊಳಿದು ಹಳ್ಳಕ್ಕೆ ಬೀಳ್ಬೇಡ್ವೋ, ಮತ್ತೆ ಸ್ಟೇಷನು ಜೈಲು ಅಂತ ಅಲಿಬೇಕಾಗುತ್ತೆ ಅಂತಾನೆ ಸೂರ್ಯ. ಮೀನಾ, ಮತ್ತೆ ಎಲ್ಲಿ ಪಾರ್ಲರಮ್ಮನ್ನ ನಂಬಿಡ್ತಾರೋ ಸಕ್ಕರೆ ಅಂತ ಅನ್ಕೊಂಡಿದ್ದೆ, ಆದರೆ ಸಕ್ಕರೆ ತುಂಬಾನೇ ಹುಷಾರಾಗ್ಬಿಟ್ಟಿದ್ದಾರೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಇದಕ್ಕೆಲ್ಲ ವಿಶಾಲಮ್ಮನೇ ಕಾರಣ. ನನ್ಗೊಂದು ಅನ್ನಿಸ್ತಿದೆ, ರೋಹಿಣಿ ಈಗೆಲ್ಲ ಮಾಡೋಕೆ ಅವಳಿಂದ ವಿಶಾಲಮ್ಮ ಇದ್ದೇ ಇದ್ದಾಳೆ ಅಂತ ಅನ್ನಿಸ್ತಿದೆ ಅಂತಾಳೆ. ಅದೇಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಆ ಫೈನಾನ್ಷಿಯರ್ ಆ ವಿಶಾಲಮ್ಮಂಗೆ ಗೊತ್ತಿರೋನು, ಅದರಿಂದನೇ ಆ ರೋಹಿಣಿಗೆ ಈ ವಿಶಾಲಮ್ಮ ಸಪೋರ್ಟ್ ಮಾಡ್ತಿದ್ದಾಳೆ. ಮೀನಾ ಹಾಗಂತಿರುವಾಗ ಪಾಯಿಂಟ್ ಇದೆ ಮೀನಾ, ಕರೆಕ್ಟಾಗಿ ಯೋಚನೆ ಮಾಡ್ತಿದ್ಯಾ. ಆ ಪಾರ್ಲರಮ್ಮ ವಿಶಾಲಮ್ಮ ಇಬ್ರು ಸೇರ್ಕೊಂಡೇನೆ ಈ ರೀತಿ ಪ್ಲಾನ್ ಮಾಡ್ತಿರೋದು. ಹಾಗಂತ ಸೂರ್ಯ ಹೇಳ್ತಾನೆ, ಮೊದಲು ಆ ವಿಶಾಲಮ್ಮನ ಕೊಬ್ಬು ಅಡಗಿಸ್ಬೇಕು. ಮರ ಅಕ್ಕಂದಿರೆಲ್ಲ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅದೆಲ್ಲ ನನ್ನ ಕೈಲೇ ಇದೆ. ಮೀನಾ ಹಾಗಂತಿರುವಾಗ ಈಗ ತಾನೇ ಹೇಳಿದ್ನಲ್ಲ ಮೀನಾ, ಅದನ್ನ ಯೂಸ್ ಮಾಡೋದು ಬೇಡ ಅಂತ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಕಂಪ್ಲೇಂಟ್ ಕೊಡಕ್ ಹೋಗಲ್ಲ ರೀ, ಆದ್ರೆ ಬೇರೆ ಏನೋ ಇನ್ನೊಂದು ಮಾಡ್ಬೇಕು ಅಂತ ನನ್ಗೆ ಅನಿಸ್ತಿದೆ ಅಂತಾಳೆ. ಏನ್ ಮಾಡಕ್ ಹೊರಟಿದ್ಯಾ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಆ ಕೆಲಸ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತಾಳೆ ಮೀನಾ. ಸರಿ, ಏನೇ ಮಾಡೋದಿದ್ರು ಯೋಚನೆ ಮಾಡು, ನಾನು ಬಾಡಿಗೆ ಹೋಗಿದ್ ಬರ್ತೀನಿ ಅಂತ ಹೋಗ್ತಾನೆ ಸೂರ್ಯ. ಈ ಕಡೆ ಸೂರ್ಯ ಬರ್ತಾನೆ. ಊಟ ಮಾಡಿದ್ರ, ಊಟಕ್ಕೆ ಹಾಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ನಾನು ಮಾಡ್ಕೊಂಡು ಬಂದೆ, ನೀನು ಮಾಡಿದ್ಯಾ ಅಂತ ಕೇಳ್ತಾನೆ. ನೀವು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡಿಬಿಟ್ಟೆ ಅಂತಾಳೆ ಮೀನಾ. ಸರಿ ಮೀನಾ, ಇಷ್ಟೊಂದು ಎಲ್ಲ ನೀನೇನೊಬ್ಳೆ ಕಟ್ತಿದ್ದೀರಾ, ನಿನ್ನ ಆರೋಗ್ಯ ಏನಾಗಬೇಕು ಅಂತಾನೆ. ಇದಕ್ಕಿಂತ ಜಾಸ್ತಿ ಹೂ ಕಟ್ಟಿದ್ರೇನೆ ನಾವು ನಮ್ಮ ಸಾಲ ತೀರ್ಸೋಕ್ಕಾಗೋದು ಅಂತಾಳೆ ಮೀನಾ. ಒಂದಷ್ಟು ಮಾಲೆ ಕಟ್ಟೋಕೆ ಆರ್ಡ್ರ್ ಬಂದಿವೆ, ಅದನ್ನ ಕೊಟ್ರೆ 800 ರೂಪಾಯಿ ಸಿಗುತ್ತೆ ಗೊತ್ತಾ ಅಂತಾಳೆ. ಸರಿ ಮೀನಾ, ಹೀಗೆ ನೀನು ಕಟ್ತಿದ್ರೆ ನಿನ್ನ ಕೈ ಕಾಲೆಲ್ಲ ನೋವು ಬರಲ್ವಾ? ಹಾಗಂತ ಸೂರ್ಯ ಹೇಳ್ತಾನೆ. ನೀವು ಕಾರ್ ಓಡಿಸ್ತಿದ್ರಲ್ಲ ಬೆಳಗಿಂದ ಸಂಜೆವರೆಗೂ, ನಿಮ್ಮ ಕೈಕಾಲು ನೋವು ಬರಲ್ವಾ ಅಂತ ಮೀನಾ ಹೇಳ್ತಾಳೆ. ನೀವು ಹೋಗಿ ಮಲಗಿ, ನಾನು ಹೂ ಕಟ್ಟಿ ಆಮೇಲೆ ಮಲಗ್ತೀನಿ ಅಂತಾಳೆ ಮೀನಾ. ಅದೇಗಾಗುತ್ತೆ, ನೀನು ಮನೆ ಕೆಲಸನೂ ಮಾಡಿ ಈಗ ಹೂನು ಕಟ್ತಿದ್ಯಾ, ನಿನ್ನ ಕಾಲು ನೋಯ್ತಿರ್ಬೇಕು, ಕಾಲು ಒತ್ತಿದ್ದೀನಿ ಅಂತಾನೆ. ಅಯ್ಯಯ್ಯೋ, ಯಾರಾದ್ರೂ ನೋಡ್ತಾರೆ, ಬೇಡ ರೀ ಅಂತಾಳೆ ಮೀನಾ. ನನ್ನ ಹೆಂಡತಿ ಕಾಲು ನಾನು ಒತ್ತಿದ್ರೆ ಅವ್ರಿಗೇನಾಗಬೇಕು? ಕೆಲವರು ಗೊತ್ತಿದ್ದು ಮಾತಾಡ್ತಾರೆ, ಕೆಲವರು ಗೊತ್ತಿಲ್ದೇನೆ ಮಾತಾಡ್ತಾರೆ, ಬಿಡು ಮೀನಾ ಅಂತಾನೆ. ನಿಮ್ಗೆ ಕೈ ನೋಯ್ತಿರುತ್ತಲ್ಲ, ನಿಮ್ಮ ಕೈ ನನಗೆ ಕೊಡಿ ಅಂತ ಮೀನಾ ಅವ್ನ ಕೈ ಒತ್ತಾ ಇರ್ತಾಳೆ. ಸರಿ, ನನ್ನ ಕಾಲು ನೋವೆಲ್ಲ ಹೋಯ್ತು, ನೀವು ಹೋಗಿ ಒಳಗೋಗಿ ಮಲಗಿ ಅಂತ ಮೀನಾ ಹೇಳ್ತಾ ಕಳಿಸ್ತಾಳೆ. ಈ ಕಡೆ ವಿಶಾಲಮ್ಮ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಏನು ಚಿನ್ನ ಕೊಡ್ಬೇಕಾ? ಮೊದಲು ನೀನು ದುಡ್ಡು ಕೊಡು, ಆಮೇಲೆ ಚಿನ್ನ ತಗೋ ಅಂತಾಳೆ. ಬಡ್ಡಿ ಕೊಡದೆ ಅದೇಗೆ ಚಿನ್ನ ಕೊಡೋಕ್ಕಾಗುತ್ತೆ ಅಂತಾಳೆ. ಸುಮ್ಮನೆ ಹೇಳ್ತಾ ನಾಟಕ ಮಾಡ್ತಿರ್ಬೇಡ, ದುಡ್ಡು ಬರ್ದೆ ನೀನು ಚಿನ್ನ ಕೊಡೋಕ್ಕಾಗಲ್ಲ, ನೀನು ಎಲ್ಲಿಗೆ ಹೋದ್ರೂ ಸರಿನೇ, ಮೊದಲು ಫೋನ್ ಇಡು ಅಂತ ಫೋನ್ ಕಟ್ ಮಾಡ್ತಾಳೆ. ಆಗಲಿಗೆ ಮೀನಾ ಮತ್ತೆ ಸಂಘದವರೆಲ್ಲ ಬರ್ತಾರೆ. ಏನು ಸಂಘದ ಅಧ್ಯಕ್ಷರು ಪಡೆ ಕಟ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ, ಅಧ್ಯಕ್ಷರು ಬರ್ತಾರೆ ಅಂತ ಮೊದಲನೇ ಗೊತ್ತಿದ್ರೆ ಮಾಲೆ ಹಾಕಿ ಸನ್ಮಾನ ಮಾಡ್ಬೋದಿತ್ತಲ್ಲ ಅಂತಾಳೆ. ವಿಶಾಲು ಹಾಗಂತಿರುವಾಗ, ನನಗೆ ಮಾಲೆ ಹಾಕಿ ಸನ್ಮಾನ ಮಾಡೋದಿರ್ಲಿ, ನಿನ್ನ ಕೈಗೆ ಆದಷ್ಟು ಬೇಗ ಕೋಳ ಬೀಳೋ ಸಮಯ ಬಂದಿದೆ ಅಂತಾಳೆ ಮೀನಾ. ತನ್ನ ಕೈಲಿದ್ದು ಕಂಪ್ಲೇಂಟ್ ಪೇಪರ್ನ ತೋರಿಸಿ, ಇದೆಲ್ಲ ಏನು ಅಂತ ಗೊತ್ತಾ ಅಂತಾಳೆ. ಇದ್ಯಾವುದೋ ಪೇಪರು ಅಂತಾಳೆ ವಿಶಾಲು. ಇದು ಬರೀ ಪೇಪರು ಅನ್ಕೋಬೇಡ, ಇದು ನಿನ್ ತಲೆ ಹೋಗೋಕೆ ಅಂತ ಎಲ್ಲರೂ ಸೈನ್ ಮಾಡಿಕೊಟ್ಟಿರೋ ಪೇಪರು ಅಂತಾಳೆ. ಅರ್ಥ ಆಗ್ಲಿಲ್ವಲ್ಲ ಅಂತ ವಿಶಾಲು ಹೇಳ್ತಾಳೆ. ಇದು ಇವರೆಲ್ಲ ನಿನ್ನ ಎದುರಾಗಿ ಕೊಟ್ಟಿರೋ ಕಂಪ್ಲೇಂಟ್ ಅಂತಾಳೆ ಮೀನಾ. ವಿಶಾಲು ಶಾಕ್ ಆಗ್ತಾಳೆ. ಮೀನಾ ಕಂಪ್ಲೇಂಟ್ ಪೇಪರ್ನ ತೆಗೆದು ತೋರಿಸ್ತಾಳೆ. ಇವ್ರಿಗೆ ಸೇರ್ಬೇಕಾಗಿರೋದ್ನೆಲ್ಲ ನೀನ್ ಕಿತ್ತಿ ಇಟ್ಕೊಂಡಿದೀಯಲ್ಲ. ಮೀನಾ ಹಾಗಂತಿರುವಾಗ, ನಾನೇನು ಇವ್ರ ಹತ್ರ ಕಿತ್ತಿ ಇಟ್ಕೊಂಡಿದೀನಿ ಅಂತ ಕೇಳ್ತಾಳೆ ವಿಶಾಲು. ಗೊತ್ತಿಲ್ದೇ ಇರೋಳ್ ತರ ಕೇಳ್ಬೇಡ, ಇವ್ರ ಮನೆ ಪತ್ರ ಎಲ್ಲ ನಿನ್ನ ಹತ್ರನೇ ಇರೋದು, ಬಡ್ಡಿ ಅಸ್ಲು ಎಲ್ಲಾನು ಕಟ್ಟಿದ್ಮೇಲೂ ನೀನೇನಕ್ಕೆ ಇವ್ರ ಮನೆ ಪತ್ರಗಳನ್ನೆಲ್ಲ ಬೀರಿನಲ್ಲಿ ಇಟ್ಕೊಂಡಿದೀಯಾ ಹಾಗಂತ ಮೀನಾ ಹೇಳ್ತಿರುವಾಗ ಆ ಪೇಪರ್ನ ಕಿತ್ಕೊಳಕ್ ನೋಡ್ತಾಳೆ ವಿಶಾಲು. ಹಾಗೇನೆ ಆ ರೌಡಿನೂ ಈ ಕಡೆ ಬರ್ತಿರ್ತಾನೆ. ಆಗ ಮೀನಾ ಪೇಪರ್ನ ಹಿಂದ್ಗಡೆ ಇರೋರ್ ಕೈಲಿ ಕೊಟ್ಟು ಅಂತ ಅವ್ನ್ಗೆ ಎದುರಿಸ್ತಾಳೆ. ವಿಶಾಲು ಸೋತೋದ್ನಲ್ಲ ಅನ್ಕೋತಿರ್ತಾಳೆ. ಶಾಂತಿ ಅಕ್ಕ ತಗೊಂಡಿರೋ 1 ಲಕ್ಷಕ್ಕೆ 3 ಲಕ್ಷ ಬಡ್ಡಿ ಅಸ್ಲು ಕಟ್ಟಿದ್ದಾರೆ, ಆದ್ರೂ ಅವ್ರ ಮನೆ ಪತ್ರನ ಕೊಡ್ದೇನೆ ನೀನೇ ಇಟ್ಕೊಂಡಿದ್ಯಲ್ಲ ಹಾಗಂತ ಮೀನಾ ಕೇಳ್ತಿರುವಾಗ, ಇವರೆಲ್ಲ ಯಾವಾಗ ತಾನೇ ಸರಿಯಾಗಿ ದುಡ್ಡು ಕಟ್ಟಿದ್ದಾರೆ, ನಾನು ಕೇಳಿದಾಗ ಮಾತ್ರ ದುಡ್ಡು ಕೊಡ್ತಾರೆ, ಅದಕ್ಕೆ ಬಡ್ಡಿ ಎಲ್ಲ ಏರ್ಕೊಂಡಿದೆ ಅಂತಾಳೆ ವಿಶಾಲು. ಬೇಕಾದಂಗೆ ಬಡ್ಡಿ ಏರ್ಸ್ಕೊಳ್ಳೋದು ನಿನ್ ಕೆಲ್ಸನೇ ಅಂತ ಇಡೀ ಊರಿಗೆ ಗೊತ್ತು. ಇಲ್ಲಿರೋರು ಒಬ್ಬೊಬ್ರ ಹತ್ರನೂ ಪತ್ರನ ಕಿತ್ತಿಟ್ಕೊಂಡಿದ್ಯಾ. ಕಲಾ ಅಕ್ಕ ತಗೊಂಡಿರೋ 50,000ಕ್ಕೆ 1 ಲಕ್ಷ ಬಡ್ಡಿ ಕಟ್ಟಿದ್ದಾರೆ. ಇಂತರ ಯಾರು ಸಂಪಾದನೆ ಮಾಡಲ್ಲ, ಇಲ್ಲಿರೋರೆಲ್ಲರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಟಿರೋದು. ಮೀನಾ ಹಾಗಂತಿರುವಾಗ,
ಈಗ ಇಲ್ಲಿಗೆ ಏನಕ್ಕೆ ಬಂದು ಕಷ್ಟಪಟ್ಟು ದುಡ್ದಿರೋದು ಅಂತ ಹೇಳ್ತಿದೀಯಾ? ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು, ನಿನ್ಗೇನು ಬೇಕು ಹೇಳು ಅಂತಾಳೆ. ವಿಶಾಲು ಹಾಗಂತಿರುವಾಗ ನೀನು ಎಲ್ಲಿಗೆ ಬೇಕಾದರೂ ಹೋಗು, ಇವ್ರಿಗೆ ಸೇರ್ಬೇಕಾಗಿರೋ ಮನೆ ಪತ್ರನೂ ಇವ್ರ ಹತ್ರ ಬರ್ಸ್ಕೊಂಡಿರೋ ಸಾಲದ ಪತ್ರ ಎಲ್ಲಾನು ಕೊಟ್ಬಿಟ್ಟು ಎಲ್ಲಿಗೆ ಬೇಕಾದರೂ ಹೋಗು ಅಂತಾಳೆ ಮೀನಾ. ಕೊಡ್ಲಿಲ್ಲ ಅಂದರೆ ಅಂತ ವಿಶಾಲು ಕೇಳ್ತಾಳೆ. ಕೊಡ್ಲಿಲ್ಲ ಅಂದರೆ ಏನು? ನಾವೆಲ್ಲರೂ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತಾಳೆ. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಲೆಟ್ರ್ ಕೊಟ್ಟು ಹೋರಾಡ್ತೀವಿ ಅಂತಾಳೆ ಮೀನಾ. ಪೊಲೀಸ್ ಬಂದು ಕೇಳಿದ್ರೆ ಇದನ್ನೆಲ್ಲ ನೀನು ಕಳ್ತನದಲ್ಲಿ ಸಂಪಾದನೆ ಮಾಡಿರೋದು ಅಂತ ಹೇಳ್ತೀನಿ, ಕಳ್ತನ ಮಾಡಿ ಸಂಪಾದನೆ ಮಾಡಿರೋದನ್ನ ಇವಳು ತೋರಿಸ್ತಾ ಇಲ್ಲ ಅಂತ ಹೇಳ್ತೀನಿ ಅಂತಾಳೆ. ಮೀನಾ ಹಾಗಂತಿರುವಾಗ ವಿಶಾಲು 4 ಜನ ಹಿಂದೆ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗೆ ಅಂತಾಳೆ. ಒಳ್ಳೆಯವ್ರು ನನ್ನ ಜೊತೆಲಿದ್ದಾರೆ ಅನ್ನೋ ಧೈರ್ಯ ನನಗೆ. ನೀನ್ ಯಾವಾಗಲೂ ನೀನ್ ಹಿಂದೆ ರೌಡಿಗಳನ್ನ ತಾನೇ ಇಟ್ಕೊಂಡಿರೋದು ಅಂತಾಳೆ ಮೀನಾ. ಸರಿ ಈಗ ನಿನ್ಗೇನು ಬೇಕು ಅಂತಾಳೆ ವಿಶಾಲು. ಇವ್ರ ಮನೆ ಪತ್ರ, ಇವ್ರು ಬರ್ಕೊಟ್ಟಿರೋ ಸಾಲದ ಪತ್ರ ಇವೆರಡನ್ನೂ ನೀನು ಇಟ್ಕೊಂಡಿದ್ಯಲ್ಲ ಅದನ್ನ ತಗೊಂಡ್ ಬಾ ಅಂತಾಳೆ. ಮತ್ತೆ ಇವ್ರ ಹತ್ರ ಬಡ್ಡಿ ಕೇಳಿ ಇವ್ರನ್ನ ಎದುರಿಸೋಂಗಿಲ್ಲ ನೀನು ಅಂತಾಳೆ. ಮೀನಾ ಹಾಗಂತಿರುವಾಗ ಏನ್ ಎದುರಿಸ್ತಿದೀಯಾ ಅಂತ ವಿಶಾಲು ಕೇಳ್ತಾಳೆ. ನಿನ್ನಿಂದ ತೊಂದರೆಗೊಳಗಾಗಿದಾರಲ್ಲ ಅವ್ರ ಪರವಾಗಿ ನ್ಯಾಯ ಕೇಳ್ತಿದ್ದೀನಿ. ನಿನ್ಗಿದ್ರಿಂದ ಕೆಟ್ಟದಾಗುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು. ನಿನ್ನಂತವ್ರಿಗೆ ಕೆಟ್ಟದಾಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಒಳ್ಳೆ ನ್ಯಾಯನೇ ತಾನೇ ಸಿಗೋದು ಅಂತಾಳೆ ಮೀನಾ. ಏನು ನನ್ ಮನೆಗೆ ಬಂದು ಎಲ್ಲಾನು ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ಹಾಗನ್ಕೊಂಡು ಸುಮ್ನೆ ಇರೋದಲ್ಲ ನೀನು, ಎಲ್ಲಾ ಪತ್ರನು ಈಗ್ಲೇ ಇಲ್ಲಿಗೆ ತಗೊಂಡ್ ಬರ್ಬೇಕು ಅಂತಾಳೆ ಮೀನಾ. ಇಲ್ಲ ಅಂದ್ರೆ ಅಂತಿರವಾಗ ನಿಲ್ಸೆ, 4 ಪೇಪರ್ನ ತಗೊಂಡ್ ಬಂದು ನನ್ಗೆ ಎದುರಿಸ್ಬಿಟ್ರೆ ಎದ್ರುಕೊಂಡ್ ಬಿಡ್ತೀನಾ? ಇಂಥ ಎಷ್ಟೋ ಕಂಪ್ಲೇಂಟ್ಗಳು ತಿಪ್ಪೈನಲ್ಲಿ ಬಿದ್ದಿದ್ದಾವೆ ಅಂತಾಳೆ ವಿಶಾಲು. ಇಷ್ಟು ದಿನ ಅವು ತಿಪ್ಪೆಲೆ ಬಿದ್ದಿರ್ಬೋದು, ಆದ್ರೆ ಈ ಸರಿ ಇವು ಕಮಿಷನರ್ ಟೇಬಲ್ಗೆ ಹೋಗ್ತವೆ. ನೀನ್ ಮಾಡಿರೋ ಅನ್ಯಾಯಕ್ಕೆಲ್ಲ ನನ್ನ ಹತ್ರ ಆಧಾರ ಅನ್ನೋದಿದೆ. ಎಲ್ಲ ಆಧಾರನೂ ತಗೊಂಡೋಗಿ ಕಮಿಷನರ್ ಆಫೀಸ್ ಕೊಟ್ರೆ ಆಗ ನೀನು ಬಡ್ಡಿ ತಗೊಳ್ಳೋದಲ್ಲ ಕಮ್ಮಿಯಿಂದ ಇರ್ಬೇಕಾಗುತ್ತೆ ಹಾಗಂತ ಮೀನಾ ಹೇಳ್ತಿರೋವಾಗ ವಿಶಾಲು ಎದುರುತ್ತಾಳೆ. ಏನ್ರೆ ಹೊಸ ಅಧಿಕಾರಿ ಬಂದಿದ್ದಾಳೆ ಅಂತ ನಿಮ್ಗೆಲ್ಲ ಕೊಬ್ಬು ಬಂದ್ಬಿಡ್ತಾ ಅಂತಾಳೆ ವಿಶಾಲು. ಹಾಗೇನೆ ಅನ್ಕೋ, ಇದಕ್ಕೂ ಮೇಲೆ ನಾವ್ ಯಾರು ನಿನಗೆ ಭಯ ಪಡೋಲ್ಲ ಅಂತಾರೆ ಅವರೆಲ್ಲ. ಈಗ ನಮಗೋಸ್ಕರ ಮಾತಾಡೋಕೆ ನಿಮ್ಮನ್ನ ಎದುರಿಸೋರು ಯಾರು ಇಲ್ಲ ಅಂತ ನಾವೆಲ್ಲರೂ ಸುಮ್ಮನೆ ಇದ್ವಿ. ನಮ್ಗೆ ಅಂತಾನೆ ಒಬ್ರು ಬಂದಿದ್ದಾರೆ. ಇನ್ಮೇಲೆ ನಿನ್ನ ಆಟ ಎಲ್ಲ ನಡೆಯಲ್ಲ ವಿಶಾಲಮ್ಮ ಹಾಗಂತ ಇನ್ನೊಬ್ರು ಹೇಳ್ತಾರೆ. ಆಗ ವಿಶಾಲು ಅಂತ ಎಲ್ಲರನ್ನೂ ಎದುರಿಸ್ತಾಳೆ. ಆಗ ಎಲ್ರು ಅಂತ ಜೋರಾಗಿ ಹೇಳ್ತಾರೆ. ಮೀನಾ ಕೈ ಅಡ್ಡ ಹಿಡಿತಾಳೆ. ವಿಶಾಲು ಎದುರಿ ಸುಮ್ಮನಾಗ್ತಾಳೆ. ಅವ್ರ ಹತ್ರ ಏನ್ ಮಾತಾಡ್ತಿದ್ಯಾ? ನನ್ನ ಹತ್ರ ಮಾತಾಡು ಅಂತ ಮೀನಾ ಹೇಳ್ತಾಳೆ. ಏನೇ ಮಾತಾಡೋದು? ನಾನೇನ್ ಧರ್ಮಛತ್ರನ ನಡೆಸ್ತಿದ್ದೀನಿ? ಬಡ್ಡಿಗೆ ದುಡ್ಡು ಕೊಟ್ಮೇಲೆ ಮತ್ತೆ ಕೇಳಬೇಕು ತಾನೆ ಹಾಗಂತ ವಿಶಾಲು ಹೇಳ್ತಿರೋವಾಗ ನ್ಯಾಯವಾಗಿ ದುಡ್ಡು ತಗೊಂಡ್ರೆ ಪರವಾಗಿಲ್ಲ, ನೀನು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬಡ್ಡಿಯನ್ನು ಹೆಸರಲ್ಲಿ ಅವ್ರ ಜೀವನನೇ ಹಾಳು ಮಾಡ್ತಿದ್ಯಾ. ಇದಕ್ಕೂ ಮೇಲೆ ಅದನ್ನೆಲ್ಲ ನಡೆಯೋಕೆ ನಾನಂತೂ ಬಿಡಲ್ಲ ಹಾಗಂತ ಮೀನಾ ಹೇಳ್ತಿರುವಾಗ ಏನೇ ಹೊಸ ಅಧ್ಯಕ್ಷೆ ಅಂತ ಎಲ್ರ ಮುಂದೆ ತೋರ್ಸ್ಕೊತಿದೀಯಾ ಅಂತಾಳೆ ವಿಶಾಲು. ಅದ್ರ ಅವಶ್ಯಕತೆ ನನಗಿಲ್ಲ, ಹೊಸದಾಗಿ ನಾನೇನು ತೋರ್ಸ್ಕೋಬೇಕಾಗಿಲ್ಲ ಅಂತಾಳೆ ಮೀನಾ. ನೋಡು ಮೀನಾ, ಹಿಂದೆ ಮುಂದೆ ಗೊತ್ತಿಲ್ದೇನೆ ನನ್ನ ವಿರುದ್ಧ ನಿಲ್ತಿದ್ಯಾ. ನನ್ಗಿರೋ ದುಡ್ಡಿಗೆ ಜನಗಳ ಬಲಕ್ಕೆ ಅಂತ ಹೇಳಕ್ ಬರ್ತಾಳೆ ವಿಶಾಲು. ಸಾಕು ನಿಲ್ಸು, ನಿನ್ ದುಡ್ಡಿನ ಬಲ ಜನಗಳ ಬಲ ಎಲೆಕ್ಷನ್ ಅಲ್ಲಿ ಸೋತಾಗ್ಲೇ ಮುಗ್ದೋಯ್ತು. ಈಗ ನೀನು ಇವ್ರ ಮನೆ ಪತ್ರ ಸಾಲದ ಪತ್ರ ಕೊಡ್ಲಿಲ್ಲ ಅಂತ ಇಟ್ಕೋ. ಇಲ್ಲಿಂದ ನಾವು ನೇರವಾಗಿ ಕಮಿಷನರ್ ಆಫೀಸ್ಗೆ ಹೋಗ್ತೀವಿ. ಹೊರಗಡೆ ಆಟೋ ವೇಟಿಂಗ್ ಅಲ್ಲೇ ಇದೆ. ಏನ್ ಮಾಡ್ತೀಯಾ ಹೇಳು ಅಂತಾಳೆ ಮೀನಾ. ಈಗ ನಾವು ಕಮಿಷನರ್ ಆಫೀಸ್ಗೆ ಹೋಗೋದಾ ಮನೆಗೆ ಹೋಗೋದಾ ಅಂತ ಇನ್ನೊಬ್ರು ಕೇಳ್ತಾರೆ. ಕೇಳಿದ್ದನ್ನ ನೀನೇ ಕೊಟ್ಬಿಟ್ರೆ ನಿನ್ಗೆ ಒಳ್ಳೇದು. ಏನ್ ಮಾಡ್ತೀಯಾ ಹೇಳು ಅಂತಾಳೆ ಮೀನಾ. ಆಗ ಇನ್ನೊಬ್ರು ಮೀನಾ ಇವ್ರು ಕೇಳೋ ತರ ಇಲ್ಲ, ಬಾ ಕಮಿಷನರ್ ಆಫೀಸ್ಗೆ ಹೋಗೋಣ ಅಂತಾರೆ. ನಡೀರಿ ಹೋಗೋಣ ಅಂತ ಮೀನಾ ಸಂಘದವರೆಲ್ಲರೂ ಹೋಗ್ತಿರುವಾಗ ವಿಶಾಲು ಇರಿ ನಿಂತ್ಕೊಳ್ಳಿ ಅಂತ ಹೇಳಿ ರೂಮ್ ಒಳಗೆ ಓಡೋಗ್ತಾಳೆ. ಆಗ ಅವಳು ಕೈ ಕೆಳಗೆ ಕೆಲಸ ಮಾಡೋನು. ಏನಕ್ಕ ಓವರ್ ಆಗಿ ಮಾತಾಡ್ತಿದ್ದಾರೆ, ನಮ್ಮ ಕಡೆಯವ್ರನ್ನ ಕರೆಸಿ ಎಲ್ರಿಗೂ ಹೊಡೆದು ಕಳ್ಸೋಣ ಅಂತ ಕೇಳ್ತಾನೆ. ಆಗ ವಿಶಾಲು ಸುಮ್ಮನೆ ಇರೋ, ಅವಳು ಕೈಲಿ ಕಂಪ್ಲೇಂಟ್ ಇಟ್ಕೊಂಡು ಬಂದಿದ್ದಾಳೆ. ಈಗ ನಾವೇನೇ ಮಾಡಿದ್ರು ನಮ್ಗೇನೆ ಸಮಸ್ಯೆ. ಹಾಗಾದ್ರೆ ನೀವೀಗ ಪತ್ರನ ಕೊಟ್ಬಿಡ್ತೀರಾ ಅಕ್ಕ ಅಂತ ಕೇಳ್ತಾನೆ ಅವನು. ಬೇರೆ ದಾರಿನೇ ಇಲ್ಲ, ಅವಳು ಮಾಡಿರೋ ಕೆಲಸಕ್ಕೆ ಅವಳಿಗೆ ಬೇರೆ ದಾರಿಲೇ ಸರಿಯಾಗಿ ತಿರುಗೇಟ್ ಕೊಡ್ತೀನಿ ಹಾಗಂತ ಹೇಳಿ ಅವಳು ಬೀರುನಲ್ಲಿರೋ ಪತ್ರನ ತಗೊಂಡ್ ಬಂದು ಮೀನಾ ಮುಂದೆ ಎಸಿತಾಳೆ. ಆಗ ಮೀನಾ ಇದನ್ನೆಲ್ಲ ನೀನು ನಿನ್ ಕೈಯಾರೆ ತಾನೇ ಇಸ್ಕೊಂಡಿದ್ದು, ಮತ್ತೀಗ ಎಸಿತಿದೀಯಲ್ಲ ಎಲ್ಲಾನು ಎತ್ತಿ ಎಲ್ರು ಕೈಲೂ ಕೊಡು ಅಂತ ಕೇಳ್ತಾಳೆ. ತೆಗೆದುಕೊಡು ಅಂತ ವಿಶಾಲು ಹೇಳ್ತಾಳೆ. ಆಗ ಅವಳು ಕಡೆಯವನ್ ಬಂದು ಎಲ್ರಿಗೂ ಅವ್ರ ಮನೆ ಪತ್ರ ಮತ್ತೆ ಸಾಲದ ಪತ್ರ ಕೊಡ್ತಾನೆ. ಎಲ್ರು ನೋಡ್ಕೋತಾರೆ. ಅಕ್ಕ ನಿಮ್ ಪತ್ರ ಎಲ್ಲ ನಿಮ್ ಹತ್ರ ಇದೆಯಾ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಮೀನಾ. ಎಲ್ಲ ಸರಿಯಾಗಿದೆ ಮೀನಾ ಅಂತ ಎಲ್ರು ಹೇಳ್ತಾರೆ. ನಿಮ್ ಪತ್ರನೆಲ್ಲ ಕೊಟ್ಟಾಯ್ತಲ್ಲ, ಮೊದ್ಲು ಎಲ್ರು ಇಲ್ಲಿಂದ ಹೋಗಿ ಅಂತಾಳೆ ವಿಶಾಲು. ಎಲ್ರು ಈಗ ಹೋಗ್ತಾ ಇದೀವಿ, ಅದೇ ಸುಮ್ನೆ ಹೋಗ್ತೀವಿ ಅಂತ ಮಾತ್ರ ಅನ್ಕೋಬೇಡ. ಮತ್ತೆ ಯಾರೇ ತೊಂದರೆಗೊಳಗಾದ್ರು ಮತ್ತೆ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಹಾಗಂತ ಮೀನಾ ವಿಶಾಲನ್ನ ಎದುರಿಸ್ತಾಳೆ. ಬನ್ನಿ ಅಕ್ಕ ಹೋಗೋಣ ಅಂತ ಮೀನಾ ಹೋಗ್ತಿರೋವಾಗ ವಿಶಾಲು ಅಂತ ಜೋರಾಗಿ ಕೂಗ್ತಾಳೆ. ಮೀನಾ ಮತ್ತೆ ಸಂಘದವರೆಲ್ಲ ಅಲ್ಲೇ ನಿಂತ್ಕೋತಾರೆ. ಆಗ ಮೀನಾ ಏನೀಗ ನೀನ್ ಗೆದ್ಬಿಟ್ಟಿದ್ಯಾ, ಈ ವಿಶಾಲಮ್ಮ ಯಾರು ಅಂತ ಮುಂದೆ ನೀನೇ ನೋಡ್ತೀಯಾ ಅಂತ ಹೇಳಕ್ ಬರ್ತೀಯಾ ಅಲ್ವಾ ಅಂತಾಳೆ. ಇದನ್ನೇ ಅಲ್ವಾ ನೀನ್ ಹೇಳೋದು, ಇದನ್ನ ತುಂಬಾ ಸರಿ ಹೇಳ್ಬಿಟ್ಟಿದ್ಯಾ ಬಿಡು, ಹೊಸದಾಗಿ ಏನಾದ್ರು ಹೇಳು, ಸ್ವಲ್ಪ ನ್ಯಾಯವಾಗಿ ಬದುಕಿ ನೋಡು, ಜೀವನ ಹೇಗಿರುತ್ತೆ ಅಂತ ಆಗ ನಿನ್ಗೆ ಗೊತ್ತಾಗುತ್ತೆ. ಬರ್ಲಾ ಅಂತ ಹೇಳಿ ಮೀನಾ ಮತ್ತೆ ಅವಳ ಸಂಘದವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.